ವೀಕ್ಷಕ ಬಾಂಧವರಿಗೆಲ್ಲ ಪದ್ಮಿನಿ ಅಭಿರುಚಿಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲ? ನಾನು ಆರಾಮಾಗಿದ್ದೇನೆ. ನೀವೆಲ್ಲ ಚೆನ್ನಾಗಿರ್ತೀರಾ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರಬೇಕು. ಇವತ್ತು ನಾನು ಮಿಕ್ಸ್ ವೆಜ್ ಕರಿ ಮಾಡ್ತಾಯಿದ್ದೀನಿ, ಅಂದರೆ ಡ್ರೈ ಕರಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಮೇಯ್ನಾಗಿ ಕ್ಯಾಬೇಜು 200 ಗ್ರಾಮು, ಕ್ಯಾರೆಟು 200 ಗ್ರಾಮು ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಬೀನ್ಸು 200 ಗ್ರಾಮು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವೀಟ್ ಕಾರ್ನು ಒಂದು 50 ಗ್ರಾಮ್ ಅಷ್ಟು, ಆಮೇಲೆ ಫ್ರೋಝನ್ ಬಟಾಣಿ ಅದನ್ನು ಒಂದು 50 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗಂತ ಈರುಳ್ಳಿ ಒಂದು ದೊಡ್ಡ ಸೈಜಿಂದು, ಅದು ಒಗ್ಗರಣೆಗೆ ಅರ್ಧ ಹಾಕಿ, ಆಮೇಲೆ ಲಾಸ್ಟಿಗೆ ಒಂದು ಅರ್ಧ ಹಾಕ್ತೀನಿ ಹಸಿ ಈರುಳ್ಳಿನ, ಚೆನ್ನಾಗಿರುತ್ತೆ. ಆಮೇಲೆ ಒಗ್ಗರಣೆಗಂತ ನಾನು ಎಣ್ಣೆ 2 ಸ್ಪೂನು, ಆಮೇಲೆ ಮೆಣಸಿನ್ಕಾಯಿ ಒಂದು 6, ಕರಿಬೇವು ಸೊಪ್ಪು 2 ಗರಿ, ಮತ್ತು ಮಾಮೂಲಿ ಸಾಸಿವೆ ಅರ್ಧ ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಇದನ್ನು ಹಾಕಿ ಒಗ್ಗರಣೆ ಹಾಕೋದು. ನಾನಿವತ್ತು ತರಕಾರಿ ಜೊತೆಗೆ ಹಸಿ ಮಾವಿನ ತುರಿ, ಅಂದರೆ ತೋತಾಪುರಿ ಅಂತಾರಲ್ಲ, ಅದನ್ನು ಒಂದು 4 ಯಾವಾಗಲೂ ನಾನು ಸೀಸನಲ್ಲಿ ಅದನ್ನ ತುರಿದು ಫ್ರೀಝರಲ್ಲಿ ಇಟ್ಕೊಂಡಿರ್ತೀನಿ. ಇವತ್ತು ಈ ಪಲ್ಯಕ್ಕೆ ಅದು ಹಾಕ್ತಾಯಿದ್ದೀನಿ. ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಇಲ್ಲಾಂದರೆ ನಿಂಬೆಹಣ್ಣು ರಸನೂ ಹಾಕ್ಬೋದು, ಟೊಮೊಟೊನೂ ಹಾಕ್ಬೋದು. ನಾನು ಇವತ್ತು ಮಾವಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಅದು ಒಂಥರ ಚೆನ್ನಾಗಿರುತ್ತೆ, ನೀವು ಯಾವಾಗಾದರೂ ಹಾಕಿ. ಆಮೇಲೆ ಅದನ್ನು ಮಾವಿನಕಾಯಿ ತುರಿ ಇಟ್ಕೊಂಡ್ರೆ ನಾನು ಚಿತ್ರಾನ್ನಕ್ಕೆ ಮತ್ತು ನುಗ್ಗೆಕಾಯಿ ಆಲೂಗಡ್ಡೆ ಸಾರಿಗೆ, ಆಮೇಲೆ ಕೆಲವು ಪಲ್ಯಗಳಿಗೆ, ಆಮೇಲೆ ಅದು ಮಾವಿನಕಾಯಿ ತಂಬುಳಿ ಅಂತಲೂ ಮಾಡ್ತೀವಿ, ಆಮೇಲೆ ಮಾವಿನಕಾಯಿ ಗೊಜ್ಜು ಅಂತ ಮಾಡ್ತೀವಿ. ಅದೆಲ್ಲದಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಸಿಹಿ ಮಾವಿನಕಾಯಿ ಗೊಜ್ಜು ಮಾಡ್ತೀವಿ, ಅದರಲ್ಲಿ ಬೆಲ್ಲ ಹಾಕ್ಬಿಟ್ಟು ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ. ನೋಡಿ, ಇವಾಗೆಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದು ಬಾಡಬೇಕು, ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ತಾಯಿರ್ಬೇಕು ಯಾವಾಗಲೂ ಇದನ್ನು. ಯಾಕಂದರೆ ಇದು ಏನಾಗುತ್ತೆ, ಇಂಡಾಲಿಯಮ್ ಬಾಣಲಿ ಇದ್ರೂ ಬೇಗ ಅಂದರೆ ಬಿಸಿ ಆಗುತ್ತೆ. ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಹಾಕಬೇಕು. ಇವಾಗ ನೋಡಿ, ಉಪ್ಪು ಹಾಕಿದೆ, ಹಿಂಗೆ ಹಾಕಿದೆ. ಇದು ಸ್ವಲ್ಪ ಇಂಡಾಲಿಯಮ್ದು ಸ್ವಲ್ಪ ಬೇಗ ಬೇಗ ಆಗೋಗುತ್ತೆ. ಏನು ವಿಶೇಷ ಅಂದರೆ ಇವತ್ತು ನೀರು ಹಾಕ್ತೀರ ಮಾಡೋದು. ಆ್ಯಕ್ಚುಲಿ ಈ ಥರ ಪಲ್ಯ ಮಾಡಿದರೆ ನೀರು ಹಾಕ್ತೀರ ಮಾಡಿದರೆ ಬೇಕಾದ್ರೆ ಸಮೋಸನೂ ಮಾಡ್ಕೊಬೋದು. ಇದೇ ಇದರಲ್ಲಿ ಚೆನ್ನಾಗಿರುತ್ತೆ. ಕಟ್ಲೆಟ್ ಅಂತಾರಲ್ಲ, ಅದು ಕೂಡ ಮಾಡ್ಕೊಬೋದು, ಅದಕ್ಕೂ ಇದು ಸೆಟ್ ಆಗುತ್ತೆ. ನಾನಂದರೆ ಇದು ಮೆಂತ್ಯ ಸೊಪ್ಪಿಂದು ಚಪಾತಿ ಮಾಡಿದ್ಲು ರೇಣುಕಾ, ಅದಕ್ಕೆ ಇದು ಇವತ್ತು ಮಾಡ್ತಾಯಿದ್ದೀನಿ. ಈ ಕರಿನ ಚೆನ್ನಾಗಿ ಸೆಟ್ ಆಗುತ್ತೆ, ನೀವು ಮಾಡಿ, ಚೆನ್ನಾಗಿರುತ್ತೆ. ಮತ್ತು ಈ ಕರಿಯಲ್ಲಿ ವಿಶೇಷ ಅಂದರೆ ಚೆನ್ನಾಗಿ ನ್ಯೂಟ್ರಿಷನ್ ಸಿಗುತ್ತೆ, ಆಮೇಲೆ ಪ್ರೋಟೀನ್ಸು ಸಿಗುತ್ತೆ. ಯಾಕಂದರೆ ಕಾಳು ಹಾಕಿದ್ದೀವಲ್ಲ, ವೆಜಿಟೇಬಲ್ ಎಲ್ಲ ಇದೆ, ನ್ಯೂಟ್ರಿಷನ್ ಎಲ್ಲ ಸಿಗುತ್ತೆ. ಹಂಗಾಗಿ ಚೆನ್ನಾಗಿರುತ್ತೆ. ಮತ್ತು ಕಾಯಿ ತುರಿ ಹಾಕಿದರೂ ಇನ್ನೂ ಟೇಸ್ಟ್ ಬರುತ್ತೆ. ಬೇಕಾದರೆ ಇದಕ್ಕೆ ಸ್ವಲ್ಪ ನೀವು ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಬೋದು, ಅಥವಾ ಬೆಲ್ಲ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಹುಳಿ ಇರುತ್ತಲ್ಲ ಮಾವಿನಕಾಯಿ, ಅದಕ್ಕೆ ಇದು ಸೆಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಪಲ್ಯಗಳು ವೆರೈಟಿ ಮಾಡಿದರೆ ಚಪಾತಿಗೆ ಸೆಟ್ಟಾಗಿ ಎಲ್ಲರೂ ಚೆನ್ನಾಗಿ ತಿನ್ಬೋದು ಅಂತ. ನಮ್ಮನೇಲಿ ಯೂಶ್ವಲಿ ರಾತ್ರಿ ಚಪಾತಿನೇ, ನಿಮ್ಮ ಮನೇಲೂ ಹಾಗೆ ಅನ್ಕೋತೀನಿ. ಮತ್ತು ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.